ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರೋವಂಥದ್ದು. ಫಸ್ಟ್ ಒಂದು ಬಂತು ಅಂದರೆ ಟ್ಯಾಪ್ಸಾಪ್. ಸೊ ಟ್ಯಾಪ್ಸಾಪಲ್ಲಿ ಏನಾದರೂ ಹೊಸ ನ್ಯೂಸ್ ಬಂದಿದೆಯಾ, ಈ ಒಂದು ಪ್ರಾಜೆಕ್ಟ್ ಏನು ನಡೀತಾ ಇದೆ, ಏನೇನು ಕತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹಾಗೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಇನ್ನೂ ಕೂಡ ತುಂಬ ಜನಕ್ಕೆ ಡೌಟ್ ಇದೆ. ಸೊ ನಾವು ಅರ್ನಿಂಗ್ ಮಾಡ್ತಿರೋಂಥ ಕಾಯಿನ್ಸ್ ಇಂಪಾರ್ಟೆಂಟಾ ಅಥವಾ ಪ್ರಾಫಿಟ್ ಪರ್ ಹವರ್ ಇಂಪಾರ್ಟೆಂಟಾ ಅಥವಾ ಲೆವೆಲ್ ಇಂಪಾರ್ಟೆಂಟಾ, ಈ ರೀತಿಯ ಸಿಕ್ಕಾಬಟ್ಟೆ ಡೌಟ್ ಐತೆ. ಸೊ ಇದನ್ನು ಕೂಡ ಈ ಒಂದು ವಿಡಿಯೋ ಕ್ಲಾರಿಫೈ ಕೊಡ್ತೀನಿ. ಆ್ಯಂಡ್ ಫೈನಲಾಗಿ ಬಂತು ಅಂದರೆ ಬ್ಲಾಸ್ಟ್. ಇವತ್ತು 7 ಗಂಟೆ 30 ನಿಮಿಷಕ್ಕೆ ಏರ್ ಡ್ರಾಪ್ ಕ್ಲೈಮ್ ಮಾಡೋ ಆಪ್ಷನ್ ಬರುತ್ತೆ. ಹಾಗೆ 8 ಗಂಟೆ 30 ನಿಮಿಷಕ್ಕೆ ಈ ಒಂದು ಟೋಕನ್ ಗೇಟ್ ಇರೋದು, ಬೈಬಿಟ್ ಬರೋದು, ಬಿಟ್ಗೆಟ್ ಇರ್ಬೋದು, ಈ ರೀತಿ ತುಂಬಾ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಸೊ ಈ ಒಂದು ಏರ್ ಡ್ರಾಪ್ಗೆ ಯಾರೆಲ್ಲ ಜಾಯ್ನ್ ಆಗಿರೋದು ನಿಮಗೂ ಕೂಡ ಮರ್ತ್ಬಿಟ್ಟಿರ್ತಾರೆ. ಏನಕ್ಕೆ ಬ್ಲಾಸ್ಟ್ ನೆಟ್ವರ್ಕಲ್ಲಿ ತುಂಬಾ ಏರ್ ಡ್ರಾಪ್ ಅಂದರೆ ತುಂಬಾ ಪ್ರಾಜೆಕ್ಟ್ಗಳು ನಡೆದಿತ್ತು. ಒಂದು ಪ್ರಾಜೆಕ್ಟ್ಲಿ ತುಂಬಾ 4-5 ಪ್ರಾಜೆಕ್ಟ್ಗಳು ನಾನು ಹೇಳಿದೆ. ಸೊ ಆ ಪ್ರಾಜೆಕ್ಟ್ಗಳಲ್ಲಿ ನೀವು ಜಾಯ್ನ್ ಆಗಿದ್ದರೆ ನಿಮಗೂ ಕೂಡ ರಿವಾರ್ಡ್ ಸಿಕ್ಕಿರುತ್ತೆ. ಸೊ ಯಾವ ಪ್ರಾಜೆಕ್ಟ್ಗಳದು ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಟ್ಯಾಪ್ಸಾಪ್. ಆಲ್ರೆಡಿ 6.1 ಮಿಲಿಯನ್ ಫಾಲೋವರ್ಸ್ ಇರೋಂಥ ದೊಡ್ಡ ಕಮ್ಯುನಿಟಿ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಬಟ್ ಈ ಒಂದು ಪ್ರಾಜೆಕ್ಟಲ್ಲಿ ಕೆಲವೊಂದು ಇಶ್ಯೂ ಆಗಿ ಏನೇನೋ ಪ್ರಾಬ್ಲಮ್ಗಳಾಗಿ ಸ್ವಲ್ಪ ಆ ಕಡೆ ಈ ಕಡೆ ಟ್ರಸ್ಟೆಡ್ ಅಥವಾ ಫೇಕಾ ಸ್ಕ್ಯಾಮ ಈ ರೀತಿ ಡೌಟೆಲ್ಲ ಬಂದಿತ್ತು. ಬಟ್ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಪ್ಪ ಅದು ಅಂದರೆ ಟೆಲಿಗ್ರಾಮ್ CEO ಆದಂಥ ಇವರು ನಾಟ್ ಕಾಯಿನ್ ಪ್ರಾಜೆಕ್ಟ್ ನಡಿಬೇಕಾದ್ರೆ ನಾಟ್ ಕಾಯಿನ್ ಬಗ್ಗೆ ಒಂದು ಪೋಸ್ಟನ್ನು ಹಾಕಿದ್ರು. ಹಾಗೆ ಇವಾಗ ಟ್ಯಾಪ್ಸಾಪ್ ಬಗ್ಗೆ ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ದ ಟ್ಯಾಪ್ಸಾಪ್ ಮಿನಿ ಆ್ಯಪ್ ಹ್ಯಾಸ್ ಟೇಕನ್ ಟೆಲಿಗ್ರಾಮ್ ಬೈ ಸ್ಟೋಮ್ ಆ್ಯಂಡ್ ನೌ ಹ್ಯಾಸ್ 56 ಮಿಲಿಯನ್ ಯೂಸರ್ಸ್ ಅಂದ್ಬಿಟ್ಟು ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಸೊ ನಾಟ್ ಕಾಯಿನ್ ಬಂತು ಅಂದರೆ ಪೋಸ್ಟನ್ನು ಹಾಕಿದ್ರು. ಅದಾದಮೇಲೆ ಹೆವಿ ಅಂದರೆ ಹೆವಿ ವೈರಲ್ ಆದಂತಹ ಒಂದು ಅಪ್ಲಿಕೇಶನ್ ಅದು ನಾಟ್ ಕಾಯಿನು. ಅದಾದಮೇಲೆ ಇವಾಗ ಟ್ಯಾಪ್ಸಾಪ್ ಕೂಡ ಇವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಟೆಲಿಗ್ರಾಮ್ ಕಡೆಯಿಂದ. ಆ್ಯಂಡ್ ಟೋನ್ ಚೈನ್ ಅವರು ಅಫಿಷಿಯಲ್ಗೆ ಅನೌನ್ಸ್ ಮಾಡಿದ್ದಾರೆ ನಮ್ಮ ನೆಟ್ವರ್ಕಲ್ಲಿ ಬರ್ತಾಯಿದೆ ಅಂದ್ಬಿಟ್ಟು ಅಂದರೆ ಲೈವ್ ಎಲ್ಲ ಮಾಡಿದರೆ ಅದನ್ನು ಕೂಡ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆದ್ದರಿಂದ ಇವಾಗಿಂದ ನಾವು ಟ್ಯಾಪ್ಸಾಪ್ನ ಸ್ವಲ್ಪ ಸೀರಿಯಸ್ ತೊಗೊಂಡು ಮತ್ತೆ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅದು ಬಂತು ಅಂದರೆ 50% ಇತ್ತು. ಅದಾದಮೇಲೆ 80% ಐತಿ. ಇವಾಗ ಒಂದು 95% ಅಂತ ಇಟ್ಕೊಬಿಡೋಣ. ಸೊ 95 ಅಲ್ಲ, ಅದತ್ರ 99% ಇಟ್ಕೊಬಿಡೋಣ. ಸೊ ಅದರಿಂದ ಟ್ಯಾಪ್ಸಾಪ್ ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಪ್ರಾಪರಾಗಿ ಇವಾಗಿಂದನೇ ಮತ್ತೆ ಮೈನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮಿಸ್ ಅಂತೂ ಮಾಡ್ಕೊಂಬೇಡಿ. ಇದ್ರ ಪ್ರೈಸ್ ಬಗ್ಗೆ ಹೇಳೋಕ್ಕಾಗಲ್ಲ. ಮೇ ಬಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕಿಂತ ಕಡಿಮೆ ಸಿಗ್ಬೋದು ಅಥವಾ ಎಕ್ಸ್ಪೆಕ್ಟೇಷನಿಂತ ಹೆವಿ ಸಿಕ್ಕಿದ್ರೂ ಸಿಗಬಹುದು, ಅದು ಹೇಳೋದಕ್ಕಾಗೋದಿಲ್ಲ. ಬಟ್ ಇವಾಗ ಏನು ಮಾಡ್ತೀರಾ ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ಮೈನಿಂಗ್ ಪ್ರಾಜೆಕ್ಟ್ಗೆ ಜಾಯ್ನ್ ಆಗ್ತೀರಾ. ಜಾಯ್ನ್ ಆಗಿರೋರು ಆಲ್ರೆಡಿ ಇವಾಗ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಮೈನಿಂಗನ್ನು ಸ್ಟಾರ್ಟ್ ಮಾಡ್ಕೊತೀರಾ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್. ಹೆವಿ ಅಂದರೆ ಹೆವಿ ವೈರಲ್ ಆಗ್ತಿರೋಂಥ ಒಂದು ಪ್ರಾಜೆಕ್ಟ್ ಇದೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ನೋಡ್ಬೋದು, ಯಾವುದೇ ರೀತಿ ನೋಡ್ಬೋದು, ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಸೊ ಏನಕ್ಕೆ ಅಷ್ಟೊಂದು ವೈರಲ್ ಆಗಿ ನಡೀತಾ ಇದೆ ಒಂದು ಪ್ರಾಜೆಕ್ಟ್. ಆಲ್ರೆಡಿ ನೋಡ್ತಾ ಇರ್ಬೋದು, ಟ್ವಿಟರ್ ಬಂತು ಅಂದರೆ 10 ಮಿಲಿಯನ್ ಫಾಲೋವರ್ಸ್ ಆಲ್ರೆಡಿ ಆಗಿಬಿಟ್ರು, 1 ಕೋಟಿ ಜನ. ಆ್ಯಂಡ್ ಇಲ್ಲ ನೋಡ್ತಾ ಇರ್ಬೋದು ಹ್ಯಾಮ್ಸ್ಟರ್ಲಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಎಷ್ಟು ಅಕೌಂಟ್ಸ್ ಇದೆ ಅಂದ್ಬಿಟ್ಟು 200 ಮಿಲಿಯನ್ CEOs ಅಂದರೆ ಹತ್ತಿರ 200 ಮಿಲಿಯನ್ಗಿಂತ ಹೆಚ್ಚು ಜನ ಈ ಒಂದು ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅಪ್ಲಿಕೇಶನ್ನ ಇಟ್ಕೊಂಡಿದ್ದಾರೆ. ವರ್ಲ್ಡ್ ಪಾಪ್ಯುಲೇಷನ್ ಬಂತಂದರೆ 8.1 ಬಿಲಿಯನ್ ಐತೆ. ಹತ್ತಿರ 4% ಆಫ್ ದಿ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಬಟ್ ಅಷ್ಟು ಜನ ಯೂಸ್ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಾನೇ ಇರ್ಬೋದು, ನಾನು 4 ಅಕೌಂಟ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನೀವು ವೀಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು 3-4 ಅಕೌಂಟ್ ಯೂಸ್ ಮಾಡ್ತಾಯಿರ್ತೀರ ಬೇರೆ ಬೇರೆ ಫೋನಲ್ಲಿ. ಸೊ ಅದರಿಂದ ಅಷ್ಟೊಂದು 4% ಅಂತ ತಗೊಳ್ಳೋಕ್ಕಾಗೋದಿಲ್ಲ, ಒಂದು 1% ಯೂಸ್ ಮಾಡ್ತಿರ್ಬೋದನ್ನ. ಸೊ ಮಲ್ಟಿಪಲ್ ಅಕೌಂಟ್ಸ್ ಎಲ್ಲ ಇರೋದ್ರಿಂದ ಟೋಟಲಾಗಿ 200 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಸೊ ಕೇಳ್ಬೋದು ಇಷ್ಟೊಂದು ಜನ ಯೂಸ್ ಮಾಡ್ತಾ ಇದ್ದಾರಲ್ಲ. ಸೊ ಟೋಟಲ್ ಸಪ್ಲೈ ಬಂತು ಅಂದರೆ 10 ಬಿಲಿಯನ್ ಐತೆ. 10 ಬಿಲಿಯನ್ ಅಂತ ಗೇಟ್ ಅನೌನ್ಸ್ ಮಾಡಿದರೆ ಏನು ಕತೆ ಇದು, ಪ್ರಾಫಿಟ್ ಸಿಗುತ್ತಾ, ಏನು ಕತೆ ಇದು ಅಂತ. ಖಂಡಿತ ಪ್ರಾಫಿಟ್ ಸಿಗುತ್ತೆ. ಏನಕ್ಕಪ್ಪ ಅದು ಅಂದರೆ ಈಗ ನಿಮಗೆ ಫಸ್ಟ್ ಬಂತು ಅಂದರೆ ಎಷ್ಟು ಸಪ್ಲೈ ಇದೆ ಅದು ಫಸ್ಟ್ ಮ್ಯಾಟರ್ ಆಗ್ತದೆ. ಬಟ್ ಅಷ್ಟೊಂದೇನು ಮ್ಯಾಟರ್ ಆಗೋದಿಲ್ಲ. ಏನಕ್ಕೆ ಫಸ್ಟ್ ಒಂದು ಬಂತು ಅಂದರೆ ಈ ಒಂದು ಟೋಕನ್ನ ಪರ್ಚೇಸ್ ಮಾಡೋರು ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು 10K ಫಾಲೋವರ್ಸ್ ಯಾರೋ ಸಪೋರ್ಟ್ ಇರ್ತಾರೆ, ಎಷ್ಟೋ ಜನ ಇರುತ್ತೆ, ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತೆ. ಬಟ್ 10K ಫಾಲೋವರ್ಸ್ ಇದ್ದರೆ 10,000 ಜನ ಮಾತ್ರ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರೋ ಅಂತ ಮಾತ್ರಕ್ಕೆ ಆ ಒಂದು ಟೋಕನ್ ಪ್ರೈಸ್ ಹೆವಿಯಾಗಿ ನಮಗೆ ಹೆವಿ ಏರ್ ಡ್ರಾಪ್ ಸಿಗುತ್ತೆ ಅಂತಲ್ಲ. ಸೊ ಎಷ್ಟು ಜನ ಆದರೂ ಇರ್ಬೋದು, ಈ ಒಂದು ಟೋಕನ್ ನಿಮಗೆ ಮೇ ಬಿ $0.2 ಲಿಸ್ಟ್ ಆಗ್ಬೋದು ಅಥವಾ $20 ಕೂಡ ಲಿಸ್ಟ್ ಆಗಬಹುದು. ಸೊ ಅದರಿಂದ ಎಷ್ಟೊಂದು ಜನ ಯೂಸರ್ ಇದ್ದಾರೆ, ನಾವು ಮೈನಿಂಗ್ ಮಾಡೋದು ಬೇಡ, ಸ್ಟಾಪ್ ಮಾಡಿಬಿಡೋಣ ಅಂತ ಥಿಂಕ್ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಆ್ಯಂಡ್ ಸೆಕೆಂಡ್ ಒಂದು ಬಂತು ಅಂದರೆ ಈ ಒಂದು ನಾನು ಈಗ ಮಲ್ಟಿಪಲ್ ಅಕೌಂಟ್ ಅಂತ ಹೇಳಿದೆ ಅಲ್ವಾ. ಸೊ ಬೇರೆ ಬೇರೆ ಫೋನಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು, ಏನು ತೊಂದರೆ. ಒಂದೇ ಫೋನಲ್ಲಿ ಯೂಸ್ ಮಾಡ್ತು ಅಂದರೆ ಮೇ ಬಿ ನಿಮ್ಮ ಒಂದು ಅಕೌಂಟ್ ಸಸ್ಪೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಏಕೆಂದರೆ ತುಂಬಾ ಅಕೌಂಟ್ಸ್ ಇವಾಗ ಸಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಒಂದೇ ಫೋನ್ 2-3 ಅಕೌಂಟ್ ಯೂಸ್ ಮಾಡ್ತಾಯಿದ್ರೆ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಆ್ಯಂಡ್ ಇನ್ನೊಂದು ಬಂತು ಅಂದರೆ ಅದೇನು ಅವಶ್ಯಕತೆ ಇಲ್ಲ, ಓಕೆ ಇರಲಿ. ಮತ್ತು ಇನ್ನೊಂದು ಅಪ್ಡೇಟ್ ಹೇಳಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟು. ಇವಾಗ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅವರು ಪ್ರತಿ ಸಲ ಅಪ್ಡೇಟನ್ನು ಮಾಡಬೇಕಾದ್ರೆ ಪ್ರಾಫಿಟ್ ಪರ್ ಹವರ್ ಓವರ್ ಕಾಯಿನ್ ಬ್ಯಾಲೆನ್ಸ್ ಅಂತ ಅಪ್ಡೇಟನ್ನು ಮಾಡಿದರು. ಸೊ ಇದರ ಅರ್ಥ ಏನಪ್ಪ ಅದು ಅಂದರೆ ನಿಮ್ಮ ಹತ್ರ ಇರೋಂಥ ಕಾಯಿನ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಪ್ರಾಫಿಟ್ ಪರ್ ಹವರ್ ಅಂದ್ಬಿಟ್ಟು. ಅದಾದಮೇಲೆ ಹಳೆ ಪೋಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು ಪ್ರಾಫಿಟ್ ಪರ್ ಹವರ್, ಅದ್ರ ಜೊತೆ ಏನದು ಅದರ್ ಆ್ಯಕ್ಟಿವಿಟಿ ಪ್ಯಾರಾಮೀಟರ್ ದಟ್ ವಿ ವಿಲ್ ರಿವೀಲ್ ಲೇಟರ್ ಅಂತ ಐತೆ. ಸೊ ಅದರ್ ಆ್ಯಕ್ಟಿವಿಟೀಸ್ ಅಂದ್ರೇನು, ಇವಾಗ ಆಲ್ರೆಡಿ ಒಂದು ಕನ್ಫರ್ಮ್ ಆಗಿಬಿಟ್ಟೈತೆ ನಮ್ಮ ಹತ್ರ ಇರೋಂತಹ ಪ್ರಾಫಿಟ್ ಪರ್ ಹವರ್, ಅದು ಒಂದು ಕನ್ಫರ್ಮ್ ಆಗೈತೆ. ಅದರ್ ಆ್ಯಕ್ಟಿವಿಟಿ ಅಂದರೆ ಮೇ ಬಿ
ನಾವು ಇಲ್ಲಿರುವಂಥ ಲೆವೆಲ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲ ನೋಡ್ತಾ ಇರ್ಬೋದು, ನಾನು 8ನೇ ಲೆವೆಲ್ ಇದ್ದೀನಿ. ಸೊ ಅದು ಕೂಡ ಅಕೌಂಟ್ ಆಗ್ಬೋದು, ಅಥವಾ ನಾವು ಮೈನಿಂಗ್ ಏನೇನು ಡಿವೈಸಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ದೀವಿ ಅದು ಕೂಡ ಅಕೌಂಟ್ ಆಗ್ಬೋದು. ಅದ್ರ ಜೊತೆ ಅಲ್ಲಿ ಪಕ್ಕದಲ್ಲಿ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಕಾಣಿಸ್ತೈತೆ, ಅದ್ರ ಬಗ್ಗೆ ಒಂದು ಸಿಂಪಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇವಾಗ. ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಅಂತ ಐತೆ. ಸೊ ಏರ್ ಡ್ರಾಪ್ ಟಾಸ್ಕ್ಗಳಿರುತ್ತೆ. ಈ ಒಂದು ಟಾಸ್ಕ್ನ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ಮಾಡಲೇಬೇಕು. ಮೇ ಬಿ ಒಂದು ಈ ಒಂದು ಟಾಸ್ಕ್ ಏನಾದ್ರು ಮಾಡಲಿಲ್ಲ ಅಂದರೆ ನಿಮಗೆ ವಿಡ್ರಾ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದೆ, ಬಟ್ ಅದಾದಮೇಲೆ ತುಂಬ ಜನ ಹ್ಯಾಮ್ಸ್ಟರ್ ಯೂಸರ್ಸು ಯೂಸ್ ಮಾಡ್ತಾಯಿದ್ದೀರಾ, ಅಂದರೆ ಹೊಸ new ಯೂಸರ್ಸ್ ಎಲ್ಲ ಬಂದಿದ್ದೀರಾ, ಅವ್ರಿಗೆ ಇದ್ರ ಬಗ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ. ಸೊ ಅದನ್ನು ಏನು ಮಾಡ್ತೀರಾ ಅಂದರೆ ಏರ್ ಡ್ರಾಪ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ತೀರಾ. ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಕೆಳಗಡೆ ಬೇರೆ ಬೇರೆ ವ್ಯಾಲೆಟ್ ಎಲ್ಲ ಶೋ ಆಗ್ತಾ ಇರುತ್ತೆ. ಫಸ್ಟ್ ಇದನ್ನು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೇಸ್ಟೋರ್ಗೆ ಹೋಗ್ತೀರಾ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟೋನ್ ಕೀಪರ್ ಅಂತ ಸರ್ಚ್ ಮಾಡ್ತೀರಾ. ಟೋನ್ ಕೀಪರ್ ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊತೀರಾ. ನಿಮ್ಮ ಒಂದು ಟೋನ್ ಕೀಪರ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊತೀರಾ. ಹಾಗೆ ಅಲ್ಲಿ ನಿಮಗೆ ಸೀಕ್ರೆಟ್ ಪ್ರೆಸ್ ಕೀಸ್ ಅಥವಾ ಸೀಕ್ರೆಟ್ ಕೋಡು ಈ ರೀತಿ ಏನೋ ಒಂದು ಕೋಡ್ ಕೊಟ್ಟಿರ್ತಾರೆ, ಅಥವಾ ಒಂದು ವ್ಯಾಲೆಟ್ ಅಡ್ರೆಸ್ ಟೈಪ್ ಏನೋ ಒಂದು ಕೊಟ್ಟಿರ್ತಾರೆ. ಅದನ್ನು ಸೇಫ್ಟಿಯಾಗಿ ಎಲ್ಲಾದರೂ ಇಟ್ಕೊಂಡಿರಿ. ಏನಕ್ಕೆ ಒಂದು ಕೋಡ್ ಏನಾದರೂ ನೀವು ಕಳ್ಕೊಂತು ಅಂದರೆ ಮತ್ತೆ ನಿಮಗೆ ಆ ಒಂದು ವ್ಯಾಲೆಟ್ನ ರಿಕವರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಈ ಒಂದು ಅಪ್ಲಿಕೇಶನ್ನ ವಿಡ್ರಾ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೀವು ಇಲ್ಲಿಂದ ನಮಗೆ INR ರೂಪದಲ್ಲಿ ಅಮೌಂಟ್ ಏನು ಬರೋದಿಲ್ಲ. ಸೊ ವ್ಯಾಲೆಟಿಗೆ ಮೂವ್ ಮಾಡ್ತೀವಿ, ವ್ಯಾಲೆಟಿಂದ ಎಕ್ಸ್ಚೇಂಜಿಗೆ ಮೂವ್ ಮಾಡಿಬಿಟ್ಟು ಅಲ್ಲಿ ಸೆಲ್ ಮಾಡಿಬಿಟ್ಟು ವಿಡ್ರಾ ಮಾಡ್ಕೊಳ್ಳೋದು. ಸೊ ಅದರಿಂದ ಒಂದು ಪ್ರೇಸ್ ಕೀಸ್ನ ಎಲ್ಲಾದರೂ ಸೇಫ್ಟಿ ಆದಂಥ ಜಾಗದಲ್ಲಿ ಇಟ್ಕೊಂಬಿಡಿ. ಆ್ಯಂಡ್ ಅಲ್ಲೇ ಓಕೆ, ಇವಾಗ ಹೇಳ್ತಾ ಇದ್ವಿ ಅಲ್ವಾ, ಫಸ್ಟ್ ಒಂದು ಬಂತು ಅಂದರೆ ಪ್ರಾಫಿಟ್ ಪರ್ ಅವರು ಅದು ಒಂದು ರನ್ ಆಯಿತು. ಮತ್ತು ಇಲ್ಲಿ ಮಾಸ್ಟರ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮಾಸ್ಟರ್ ಲೆವೆಲ್ ಇದ್ದೀನಿ. ಮಾಸ್ಟರ್ ಲೆವೆಲ್ ಬಂತು ಅಂದರೆ 50 ಮಿಲಿಯಿಂದ 100 ಮಿಲಿಯನ್ ಒಳಗಡೆ ಇದ್ದವ್ರಿಗೆ ಮಾಸ್ಟರ್ ಲೆವೆಲ್, ಅಂದರೆ 50 ಮಿಲಿಯನ್ ಮೇಲ್ಗಡೆ ಹೋಗ್ತು ಅಂದರೆ ನಾನು ಮಾಸ್ಟರ್ ಬರ್ತೀನಿ. ನಾನೇನೋ 100 ಮಿಲಿಯನ್ಗಿಂತ ಮೇಲ್ಗಡೆ ಹೋಗ್ತು ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಬರ್ತೀನಿ. 1 ಬಿಲಿಯನ್ಗಿಂತ ಮೇಲ್ಗಡೆ ಹೋಗ್ತು ಅಂದರೆ ಲಾರ್ಡ್ಗೆ ಹೋಗ್ತೀನಿ. ಮೇ ಬಿ ನನ್ನ ಪ್ರಕಾರ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗೋ ಟೈಮಲ್ಲಿ ಏರ್ ಡ್ರಾಪ್ ಕೊಡೋಂಥ ಟೈಮಲ್ಲಿ ಈ ಒಂದು ಲೆವೆಲ್ಗಳು ಕೂಡ ಮ್ಯಾಟರ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾಸ್ಟರ್ಲಿತ್ತು ಅಂದರೆ 50 ಮಿಲಿಯನ್ ಪ್ಲಸ್ ಟೋಕನ್ಸನ್ನು ನಿಮ್ಮ ಒಂದು ವ್ಯಾಲೆಟಲ್ಲಿ ಯಾವಾಗಲೂ ಮೇಂಟೈನ್ ಮಾಡಿ. ಯಾವಾಗಲ್ಲ, ಈ ಒಂದು ಟೋಕನ್ ಲಿಸ್ಟಿಂಗ್ ಆಗೋ ಹತ್ತಿರ ಐ ಥಿಂಕ್ ಇನ್ನೂ ಒಂದು 20 to 30 ಡೇಸ್ ಮ್ಯಾಕ್ಸಿಮಮ್ ಇದೆ. ಮ್ಯಾಕ್ಸಿಮಮ್ ಇನ್ನೂ 30 to 40 ಡೇಸ್ ಇರೋದ್ರಿಂದ, ಸೊ ಆ ಒಂದು ಟೈಮಲ್ಲಿ ನೀವು ಯಾವ ಒಂದು ಲೆವೆಲ್ ಇರ್ತೀರ ಆ ಒಂದು ಲೆವೆಲ್ಗೆ ಎಷ್ಟು ಟೋಕನ್ಸ್ ಬೇಕು ಆ ಒಂದು ಕಾಯಿನ್ನ ನಿಮ್ಮ ಒಂದು ವ್ಯಾಲೆಟಲ್ಲಿ ಮೇಂಟೈನ್ ಮಾಡಿ, ಅದು ಸೇಫ್ಟಿಯಲ್ಲಿ. ಅದ್ರ ಜೊತೆಯಲ್ಲಿ ಮೈನ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಪ್ರತಿದಿನ ಕೂಡ ಡೈಲಿ ಕಾಂಬೋ ಅಂತ ಬರ್ತಾ ಇರುತ್ತೆ. ಸೊ ಈಗ ಪ್ರತಿದಿನ ಕೂಡ ನೀವು ಡೈಲಿ ಕಾಂಬೋ ಮಾಡೋದು ವರ್ತಿದೆಯಾ ಅಂತ ಕೇಳಿದ್ರೆ ಹಳೆ ಯೂಸರ್ಸ್ ಅಲ್ಲ, ಹೊಸ ಯೂಸರ್ಸ್ ವರ್ತಿರುತ್ತೆ. ಬಟ್ ನೀವೇನಾದರೂ ಆವಾಗಲಿಂದನೇ ಹೆವಿ ಅಂದರೆ ಹೆವಿ ದಿಕ್ಕಾಪಲ ಬೆಜ್ಜಾನ ಅಪ್ಗ್ರೇಡ್ ಮಾಡಿಬಿಟ್ಟಿದ್ರೆ ಅವ್ರಿಗೆ ಲಾಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಇವತ್ತು ಬಂತು ಅಂದರೆ ಡೈಲಿ ಕಾಂಬೋದಲ್ಲಿ ಯಾವುದೋ ಒಂದು ಆಯಿತು, ಯಾವುದದು ಓಕೆ, ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ. ಇವಾಗ ನಾನು ಇದನ್ನು ಅಪ್ಗ್ರೇಡ್ ಮಾಡ್ಕೊಬೇಕು ಅಂದ್ಕೊಳ್ಳಿ. ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಮರ್ಚ್ ಅಂತ ಐತೆ. ಇದನ್ನು ನಾನು ಅಪ್ಗ್ರೇಡನ್ನು ಮಾಡಿಕೊಂಡ್ರೆ 12 ಮಿಲಿಯನ್ ಪೇ ಮಾಡಬೇಕು. 12 ಮಿಲಿಯನ್ ಪೇ ಮಾಡಿದ್ರೆ 1 ಅವರ್ಗೆ 316 ಕಾಯಿನ್ ಸಿಗುತ್ತೆ. ಇವಾಗ ನಾನು ಟೋಟಲಾಗಿ 3 ಕಾರ್ಡ್ಸನ್ನು ಅಪ್ಗ್ರೇಡ್ ಮಾಡ್ತೀನಿ. 12 ಮಿಲಿಯನ್ ಪ್ಲಸ್ ಒಂದು 3 ಮಿಲಿಯನ್, ಟೋಟಲಾಗಿ ಒಂದು 18 to 20 ಮಿಲಿಯನ್ ಕೊಟ್ಬಿಟ್ಟು ಅಪ್ಗ್ರೇಡನ್ನು ಮಾಡ್ಕೊತೀನಿ. 18 to 20 ಮಿಲಿಯನ್ ಕೊಟ್ಟಿದ್ದಕ್ಕೆ ನನಗೆ ಬಂದಿದ್ದೆ ಡೈಲಿ ಕೊಂಬೋದಲ್ಲಿ 5 ಮಿಲಿಯನ್. ಸೊ ನನಗೆ ಲಾಸ್, ಅದು ಎಷ್ಟು ಲಾಸು, ಹತ್ತಿರ 15 ಮಿಲಿಯನ್ ಅಥವಾ ಒಂದು 10 ಮಿಲಿಯನ್ ಲಾಸ್ ಅನ್ಕೊಂಬಿಡಿ. ಸೊ 10 ಮಿಲಿಯನ್ ಲಾಸ್ ಮಾಡಿಕೊಂಡು ನಾನು ಈ ಒಂದು 5 ಮಿಲಿಯನ್ ತೊಗೊಬೇಕಾ? ವರ್ತಿಲ್ಲ. ಸೊ ಅದರಿಂದ ನೀವೇನು ಮಾಡ್ತೀರಾ, ಡೈಲಿ ಕೊಂಬೋನ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಅದು ವರ್ತಿದೆಯಾ ವರ್ತಿಲ್ವಾ ಈ ರೀತಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಬಂತು ಅಂದರೆ C44. ಸೊ C44ನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಏನಕ್ಕೆ ಫ್ರೀಯಾಗಿ ಪ್ರತಿದಿನ ಕೂಡ 1 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇರ್ತಾರಲ್ವ. ಸೊ ಆದ್ದರಿಂದ ಪ್ರತಿದಿನ ಕೂಡ ಈ ಒಂದು C44ನ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಬ್ರು ಕೇಳ್ಬೋದು, ಬ್ರೋ ಇವಾಗ ಅದರ್ ಆ್ಯಕ್ಟಿವಿಟೀಸ್ ಅಂತ ಐತಲ್ಲ, ಸೊ ಡೈಲಿ ಕೊಂಬೋ ನೀವು ಹೇಳಿದ್ರಿ, ಬ್ಯಾಲೆನ್ಸ್ ಇವಾಗ ವರ್ತಿದ್ರೆ ಮಾತ್ರ ಮಾಡ್ಕೊಳ್ಳಿ, ವರ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ಅಂದ್ಬಿಟ್ಟು ಏನು ಮಾಡೋದು ಅಂದರೆ ಅದು ಕೂಡ ಸರಿಯೇ. ಸೊ ನನ್ನ ಪ್ರಕಾರ ಒಂದು ರೇಂಜ್ಗಿತ್ತು ಅಂದರೆ ಮಾಡ್ಕೊಳ್ಳಿ, ಲೈಕ್ 1 ಮಿಲಿಯನ್ ಅಥವಾ 2 ಮಿಲಿಯನ್ ಲಾಸ್ ಆದರೂ ಪರವಾಗಿಲ್ಲ. ಆ ರೀತಿ ಇತ್ತು ಅಂದರೆ ಸೇಫ್ಟಿ ಮಾಡ್ಕೊಂಬಿಡಿ. ಇನ್ ಕೇಸ್ ಏನಾದರೂ ಮುಂದೆ ಅವರು ಪ್ರತಿದಿನ ಕೂಡ ನೀವು ಡೈಲಿ ಕೊಂಬೋ ಮಾಡಿಲ್ಲ ಅಂತ ಕೇಳ್ಬೋದಲ್ವ. ಸೊ ಅದರಿಂದ 1 ಮಿಲಿಯನ್ 2 ಮಿಲಿಯನ್ ಇದ್ದರೆ ಮಾಡ್ಕೊಳ್ಳಿ. ಡೈಲಿ ಮಾಡಲೇಬೇಕಂತ 100% ಏನೂ ಇರೋದಿಲ್ಲ ಅವರು, ಬಟ್ ಯಾವಾಗಲೋ ಒಂದು ಸರಿ 2 ಸರಿ ಮಾಡಿದ್ರೆ ಸಾಕಾಗ್ತದೆ. ನನ್ನ ಪ್ರಕಾರ ಬೆಸ್ಟ್ ಅಂತಂದರೆ ಫಸ್ಟ್ ಆಪ್ಷನ್ ಹೇಳಿದ್ರೆ ಅದೇ ಬೆಸ್ಟ್. ನಿಮಗೇನಾದರೂ ಡೈಲಿ ಕೊಂಬೋ ವರ್ತಿದೆಯಾ ಮಾಡ್ಕೊಳ್ಳಿ, ವರ್ತಿಲ್ವಾ ಈ ಒಂದು ದಿನನ ಸ್ಕಿಪ್ ಮಾಡಿ, ಅದೇನು ತೊಂದರೆ ಆಗೋದಿಲ್ಲ ಯಾವುದೇ ಥರ ಏರ್ ಡ್ರಾಪ್ಗೂ ಕೂಡ. ಸದ್ಯಕ್ಕೆ ಹ್ಯಾಮ್ಸ್ಟರ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಈ ಒಂದು ಟೋಕನ್ ಇವಾಗ ಲಿಸ್ಟಿಂಗ್ ಆಗೋದಿಲ್ಲ, ಏನಕ್ಕೆ ಈ ಒಂದು ಟೋಕನ್ ಅಲ್ಲ, ಬೇರೆ ಯಾವುದೇ ಟೋಕನ್ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಇದಿರ್ಬೋದು, ಅಥವಾ ಬಾಂಡೆಕ್ಸ್ ಬಂತು ಅಂದರೆ ಜುಲೈ 10ಕ್ಕೆ ಹೇಳಿದರೆ, ಸೊ ಅದು ಜುಲೈ 10ಕ್ಕೆ ಇಟ್ಕೊಳ್ಳೋಣ. ಅದನ್ನು ಬಿಟ್ಟರೆ ನಿಮಗೆ ಯಾವುದದು OAX. ಸೊ OAX ಟೋಕನ್ ಬಂದರೂ ಲಿಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಪೋಸ್ಟ್ಮಾನ್ ಮಾಡ್ಕೊಂಬರ್ತಾರೆ ಅಂತ. ಏನಕ್ಕೆ ಇವಾಗ ಮಾರ್ಕೆಟು ಸ್ಟೇಬಲ್ ಇಲ್ಲ. ಏನಕ್ಕೆ ನೀವು ನೋಡ್ತಾ ಇರ್ಬೋದು, ಬಿಟ್ಕಾಯಿನ್ ಪ್ರೈಸ್ ಬಂತು ಅಂದರೆ $70 ಇತ್ತು, ಇವಾಗ ಬಂತು ಅಂದರೆ $59ಗೆ ಡಂಪ್ ಆಯಿತು, ಹೊಸ ರೈಸ್ ಆಗ್ತಾ ಇದೆ. ಸೊ ಈ ರೀತಿ ಮಾರ್ಕೆಟು ಆ ಕಡೆ ಈ ಕಡೆ ಹೋಗ್ತಾ ಇರೋದ್ರಿಂದ ಈ ಒಂದು ಟೈಮಲ್ಲಿ ಯಾವುದೇ ಥರ ಟೋಕನ್ಲು ಲಿಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ಮತ್ತೇನೋ ಡಂಪ್ ಆಗ್ತು ಅಂದರೆ ಆ ಒಂದು ಪ್ರಾಜೆಕ್ಟ್ ಕೂಡ ಹೋಗುತ್ತೆ, ಹಾಗೆ ನಮ್ಗೆ ರಿವಾರ್ಡ್ ಸಿಗುತ್ತಲ್ಲ ಅದು ಕೂಡ ಒಂದೇ ಸರಿ ಕಿತ್ಕೊಬಿಡುತ್ತೆ. ಸೊ ಅದರಿಂದ ಈ ಒಂದು ಟೈಮಲ್ಲಿ ಯಾವುದೇ ಥರ ಟೋಕನ್ ಕೂಡ ಲಿಸ್ಟಿಂಗ್ ಆಗೋದಿಲ್ಲ. ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಅಂತಲೇ ಟೋಕನ್ ಬಂತು ಅಂದರೆ ಲಿಸ್ಟಿಂಗ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇರ್ಬೋದು, ಅಥವಾ ಡಾಟಾ ಓನರ್ಶಿಪ್ ಪ್ರೋಟೋಕಾಲ್ ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಟೋಕನ್ಸ್ ಎಲ್ಲ ನೆಕ್ಸ್ಟ್ ಮಂತ್ ಅಂತಲೇ ಲಿಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ಯಾವಾಗ ಮಾರ್ಕೆಟು ಸ್ಟೇಬಲ್ ಬಂದಮೇಲೆ.
ಹಾಗೆ ಫೈನಲ್ ಅಪ್ಡೇಟ್ ಬಂತು ಅಂದರೆ ಬ್ಲಾಸ್ಟ್ ಇವತ್ತು 7:30 ಬ್ಲಾಸ್ಟ್ ಏರ್ ಡ್ರಾಪ್ ಕ್ಲೈಮ್ ಆಪ್ಷನ್ ಓಪನ್ ಆಗ್ತಿದೆ. ಆ್ಯಂಡ್ ಲಿಸ್ಟಿಂಗ್ ಟೈಮ್ ಬಂತು ಅಂದರೆ 8:30 ಬಿಟ್ಗೆಟ್ ಇರ್ಬೋದು, ಬೈಬಿಟ್ ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಆಗ್ತಾ ಹೋಗ್ತದೆ. ಸೊ ಈ ಒಂದು ಬ್ಲಾಸ್ಟ್ ಡಾಟಾ ಇವಾಗ ನಾನು ಜಾಯ್ನ್ ಆಗಿದ್ದೆ ಅಂದರೆ ನೀವೇನಾದರೂ ಡಿಸ್ಟಿಕ್ ಒನ್ ಅಪ್ಲಿಕೇಶನ್, ಡಿಸ್ಟಿಕ್ ಒನ್ ಲೂಟನ್ನು ಯೂಸ್ ಮಾಡ್ತಾ ಇದ್ರಿ, ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಅಂದರೆ ಖಂಡಿತ ನಿಮಗೆ ಬ್ಲಾಸ್ಟ್ ಪಾಯಿಂಟ್ ಸಿಕ್ಕಿರುತ್ತೆ. ಬ್ಲಾಸ್ಟ್ ಡಾಟಾ ಇವು ವೆಬ್ಸೈಟಲ್ಲಿ ಚೆಕ್ ಮಾಡಿ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಪೋಸ್ಟೆಲ್ಲ ಹಾಕಿದ್ದೆ, ನೋಡಿದವರು ಜಾಯ್ನ್ ಆಗಿರ್ತೀರ, ಇಲ್ಲ ಅಂದರೆ ಬಿಟ್ಬಿಟ್ಟಿರ್ತೀರ. ಸೊ ಬ್ಲಾಸ್ಟ್ ಅಂತ ಸರ್ಚ್ ಮಾಡಿದ್ರೆ ಬ್ಲಾಸ್ಟ್ ಬಗ್ಗೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದೀವಿ ಪ್ರತಿಯೊಂದು ಕೂಡ ನಿಮಗೆ ಇಲ್ಲೇ ಪೋಸ್ಟ್ ತೋರಿಸುತ್ತೆ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಹೋಗ್ತು ಅಂದರೆ ಯಾವುದಾದೈತೆ ತೋರಿಸುತ್ತೆ. ಒಂದು ನಿಮಿಷ. ಓಕೆ, ನೀವೇನಾದ್ರು ಝ್ಯಾಪಿಗೆ ಜಾಯ್ನ್ ಆಗಿತ್ತು ಅಂದರೆ ಝ್ಯಾಪಲ್ಲಿ ನನಗೆ 6.3 ಗೋಲ್ಡ್ ಟೋಕನ್ ಸಿಕ್ಕಿತ್ತು. ನಿಮಗೇನಾದ್ರು ಸಿಕ್ಕಿದರೆ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ಡೀಟೇಲಾಗಿ ಪೋಸ್ಟ್ ಹಾಕಿದ್ದೆ ಯಾವುದರಲ್ಲಿ, ಇದರಲ್ಲಿ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನಿಮಿಷ. ಬ್ಲಾಸ್ಟ್ 1 ಬ್ಲಾಸ್ಟ್ ಹೌ ಟು ಕ್ರಿಯೇಟ್ ಬ್ಲಾಸ್ಟ್ ಅಕೌಂಟ್. ಓಕೆ, ಇಲ್ಲೇ ಕೊಟ್ಟಿದ್ದೀನಿ. ಡೀಟೇಲಾಗಿ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ನಾನು, ಬ್ಲಾಸ್ಟನ್ನು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು. ಸೊ ಇಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ನಾನು ಕಾಪಿ ಮಾಡ್ಕೊತಾರೆ. ಮತ್ತು ಕಿವಿ ಬ್ರೌಸರ್ ಪೇಸ್ಟ್ ಮಾಡಿಬಿಟ್ಟು ಈ ಡಿಸ್ಟಿಕ್ ಒನ್ ಇರ್ಬೋದು, ಅಥವಾ ಈ ವೆನ್ ಎಕ್ಸ್ಚೇಂಜ್ ಇರ್ಬೋದು, ಅಥವಾ ಬ್ಲಾಸ್ಟ್ ನೆಟ್ವರ್ಕಲ್ಲಿ ಕೆಲವೊಂದು ಪ್ರಾಜೆಕ್ಟ್ಗಳು ನಡೀತು. ವೆನ್ ಇರ್ಬೋದು, ಮತ್ತು ನಿಮಗೆ ಇನ್ನೊಬ್ರು ತುಂಬ ಜನ ಕೇಳ್ತಾ ಇದ್ದಾರೆ, ಬ್ರೋ ಈಗ ಎಕ್ಸ್ ಬ್ಲಾಸ್ಟ್ ಆಯ್ತಲ್ಲ ಅವ್ರಿಗೆ ಬ್ಲಾಸ್ಟ್ ರಿವಾರ್ಡ್ ಸಿಗುತ್ತಾ ಅಂತ. ಇಲ್ಲ, ಅವ್ರಿಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ. ನೀವೇನಾದರೂ ಬ್ಲಾಸ್ಟ್ ನೆಟ್ವರ್ಕಲ್ಲಿ ಬ್ಲಾಸ್ಟ್ ಇಥೇರಿಯಮ್ನ ಇನ್ವೆಸ್ಟ್ಮೆಂಟ್ ಮಾಡಿ ಬ್ಲಾಸ್ಟ್ ಇಥೇರಿಯಮ್ನ ಸ್ವಾಪ್ ಮಾಡಿದರೆ ಮಾತ್ರ ನಿಮಗೆ ರಿವಾರ್ಡ್ ಸಿಗೋದು. ಸೊ ಮೇನಾಗಿ ಬಂತು ಅಂದರೆ ಈ ಒಂದು ಡಿಸ್ಟಿಕ್ ಒನ್ನು, ಅದ್ರ ಜೊತೆ ಇವಾಗ ನಾನು ರೀಸೆಂಟಾಗಿ ಹೇಳಿದೆ ಅಲ್ವಾ, ಯಾವುದೋ ಒಂದು ಲೂಟು, ಅದೊಂದು. ಸೊ ಅವೆರಡರಲ್ಲಿ ಯಾರು ಜಾಯ್ನ್ ಆಗಿದ್ರೆ ಮಾತ್ರ ನಿಮಗೆ ಬ್ಲಾಸ್ಟ್ ಪಾಯಿಂಟ್ ಸಿಕ್ಕಿರುತ್ತೆ. ಯಾವುದಕ್ಕೊಂದ್ಸರಿ ಚೆಕ್ ಮಾಡಿ, ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ. ನಿಮಗೆ ಏರ್ ಡ್ರಾಪಲ್ಲಿ ಪಾಯಿಂಟ್ಸ್ ಅಥವಾ ಗೋಲ್ಡ್ ಇತ್ತು ಅಂದರೆ ನಿಮಗೆ ಏರ್ ಡ್ರಾಪ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದೇ ಥರ ಏರ್ ಡ್ರಾಪ್ ಕೂಡ ಸಿಗೋದಿಲ್ಲ. ಇದು ಬಂತು ಅಂದರೆ ಬ್ಲಾಸ್ಟ್ ಬಗ್ಗೆ ಇರೋಂಥ ಅಪ್ಡೇಟು. ಸೊ ಇವತ್ತು 8:30 ಲಿಸ್ಟಿಂಗ್ ಆಗ್ತಾಯಿದೆ. ಟೋಟಲ್ ಸಪ್ಲೈ ಬಂತು ಅಂದರೆ 100 ಬಿಲಿಯನ್ ಐತೆ. ನೋಡಬೇಕು ಎಷ್ಟು ಏರ್ ಡ್ರಾಪನ್ನು ಕೊಡ್ತಾರೆ. ಟೋಟಲಾಗಿ 17% ಹೇಳಿದರೆ 17%ಅಲ್ಲಿ ಇವತ್ತು 7%ನ್ನು ಕೊಡ್ತಾ ಇದ್ದಾರೆ. ನೋಡೋಣ ಫಸ್ಟ್ ಏರ್ ಡ್ರಾಪು ಎಷ್ಟು ಸಿಗುತ್ತೆ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ಹೇಳಿದಂತಹ ಅಪ್ಡೇಟ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಬಡಿಸೋಕ್ಕೆ ಹೊಸ ಅಪ್ಡೇಟ್ ಅಥವಾ ಹೊಸ ಅಪ್ಲಿಕೇಶನ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಲವ್ ಯು ಆಲ್, ಟೇಕ್ ಕೇರ್. ಹಾಗೇನೇ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.